ಸೊ ಹೇ ಗೈಸ್, ಮನಿ ಟಾಕ್ಸ್ ವಿತ್ ಯು ಎವ್ರಿ ಡೇ ಆ್ಯಂಡ್ ಎವ್ರಿ ಸೆಕೆಂಡ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಹೇಳ್ಬೇಕಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಏನು ಹೇಳಿ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಾಗೋಯ್ತು. ಏನಪ್ಪ ಅಂತಂದರೆ ಕಂಟೆಂಟ್ ಇವತ್ತು ಡ್ರಾಪ್ ಆಗ್ತೀನಿ. ಗೊತ್ತಲ್ಲ, ಮೈಕಿಲ್ಲ ಗೈಸ್, ಬೇಜಾರು ಮಾಡ್ಕೊಳ್ಬಿಟ್ರಿ, ಸೌಂಡ್ ಕರೆಕ್ಟಾಗಿ ಕೇಳಿಸಲ್ಲ. ಡ್ರಾಪ್ ಆಗ್ತೀನಿ ಇವಾಗ ಗಾಡಿಗಳಿಗೆ. ಎಲ್ಲಿವರೆಗೂ ನಾನು ಕೋಗಿಲ್ವರೆಗೂ ಹೋಗಬೇಕು. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಡ್ರಾಪ್ ಆಗ್ತೀನಿ. ಯಾರಾದರೂ ಸಿಂಗಲ್ಸ್ ಆಗಿ ಯಾರಾದರೂ ಹುಡುಗರು ಸಿಕ್ಕಿದ್ರೆ ಅವರು ಕೇಳ್ತೀನಿ. ಕ್ವಶನ್ ಏನಪ್ಪ ಅಂತಂದರೆ, ಬ್ರೋ ನಿಮಗೆ ಲವ್ಗೆ ಇರೋ ಏನೋ ವ್ಯತ್ಯಾಸ ಏನು? ಲವ್ ಅಂದರೆ ಏನು ಆಯಿತಾ? ವ್ಯತ್ಯಾಸ ಅಲ್ಲ, ಲವ್ ಅಂದರೆ ಏನು, ನೀವೇನು ತಿಳ್ಕೊಂಡಿದ್ದೀರಾ ಅದನ್ನು ಹೇಳ್ರಿ ಬ್ರೋ, ಅಷ್ಟೇ. ಜಸ್ಟ್ ಒನ್ ವರ್ಡ್ ಆನ್ಸರ್ ಇಸ್ಕೊಳೋಣ, ನನಗೂ ಟೈಮ್ ಆಗಿಬಿಡುತ್ತೆ. ಒನ್ ವರ್ಡ್ ಆನ್ಸರ್ ಇಸ್ಕೊಂಡು ನೆಕ್ಸ್ಟ್ ಮುಂದೆ ಅಂತ ಅಂದ್ಕೊಂಡು ಹೋಗೋಣ ಗೈಸ್, ಅಷ್ಟೇ. ಬನ್ನಿ ಇವಾಗ ಮುಂದೆ ಹೋಗ್ಬಿಟ್ಟು ಸಿಗೋಣ ಗೈಸ್, ಡ್ರಾಪ್ ಹಾಕೋಣ ಗೈಸ್. ನೋಡ್ರಿ, ಫುಲ್ಲು ಚಳಿ, ಫುಲ್ ಎಲ್ಲ ಕಡೆ ತುಂಬ್ಕೊಂಬಿಟ್ಟೈತೆ. ಏನಂತಾರೆ ಅದನ್ನು, ಚಳಿ ಎಲ್ಲ ಏನೋ ಇದು ನೋಡಿ ಗೈಸ್. ಅದು ಬಿಡ್ರಿ, ಬಾರೋ ನಮ್ಮೂರು ಬಾರೋ. ಯಾರಾದರೂ ಬಂದು ಕುಡಿಬೇಕಂದ್ರೆ ಬಾಗ್ಲು ಹಾಕ್ಬಿಟ್ಟಿದೆ. 10 ಗಂಟೆ ಮೇಲೆ ಬಂದು ಕುಡೀರಿ. ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಬ್ರೋ ಡ್ರಾಪ್ ಹಾಕೋದೆ ಮರ್ತೋಗ್ಬಿಟ್ಟೆ ಗುರು. ಇರಿಗೆ ಡ್ರಾಪ್ ಹಾಕೋಣ, ಬ್ಯಾಗ್ ಹಾಕ್ಕೊಂಬಿಡೋಣ ಕರೆಕ್ಟಾಗಿ. ಯಾವುದು ಗಾಡಿನೇ ಬರ್ತಾಯಿಲ್ಲ. ಹೋಗೋಣ ಅಂದರೆ ಫುಲ್ ಸೈಕೋ ಅಂದರೆ ಫುಲ್ ಸೈಕೋ ಹಂಗೆ ಅನ್ಕೊಳ್ರಿ. ಲಾ 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 ಲೀ ಲಾ 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 ಲೀ ಲಾ ಲಾ ಲಾ. ಯೂಟ್ಯೂಬ್ ಇದು ನೋಡ್ಬಿಟ್ಟು ನಗಿತಾವನೆ. ಏನು ಅಂದ, ಯೂಟ್ಯೂಬು ಅಂದೆ. ಓ ಸರಿ, ಓಕೆ ಅಂತಂದ ಹಿಂದಿ ಹುಡುಗ. ಬರೀ ಲಾರಿ ಅವೇ ಬರ್ತೈತೆ ಗೈಸ್, ಏನು ಬರ್ತಾಯಿಲ್ಲ ನೋಡ್ರಿ. ಈ ಮುಂದೆಗಡೆನೋ ಗಾಡಿ ಇಲ್ಲ, ಹಿಂದೆಗಡೆ ಇದೊಂದು ಬಂತು, ಅದರಿಂದ ಕಾರು ಅವು ಬರ್ತಾವೆ. ಬನ್ನಿ ಗೈಸ್, ಡ್ರಾಪ್ ಆಗಿದಾಗ ಸಿಗೋಣ. ಗಾಡಿನ ಹೋಗ್ತಾ ಇದ್ದೀನಿ, ಫುಲ್ ಸ್ಪೀಡ್ ಅನ್ಕೊಳ್ರಿ, ಬುಲೆಟ್ಟು. ಬನ್ನಿ ಗೈಸ್, ಅಲ್ಲಿ ಸಿಗೋಣ ಮುಂದೆಗಡೆ ಕ್ವಶನ್ ಕೇಳಬೇಕಾದ್ರೆ. ಸೊ ಗೈಸ್, ಫೈನಲಿ ಬಂದಿದ್ದೀವಿ ಗೈಸ್ ಲೊಕೇಶನ್ಗೆ. ಅಣ್ಣ, ನಿಮಗೆ ಲವ್ ಬಗ್ಗೆ ಇರೋ ಒಪಿನಿಯನ್ ಏನು? ಲವ್ ಅಂದರೆ ಏನಂತ ಅಂದ್ಕೊಂಡಿದ್ದೀರಾ? ಹಾಂ, ಲವ್ ಅಂದರೆ ಇಬ್ಬರು ಒಂದೇ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರೋದೇ ಲವ್. ಇವಾಗ ಒಂದು ಹೆಣ್ಣು ಒಂದು ಗಂಡು ಲವ್ ಮಾಡ್ತಾರೆ ಅಂದರೆ ಇಬ್ಬರದ್ದು ಒಪಿನಿಯನ್ ಒಂದೇ ಇರೋದು. ಹಾಂ, ಸರಿನಾ? ಇಲ್ಲ ನಿನಗೆ ಬೇರೆ ನನಗೆ ಬೇರೆ ಅಂದರೆ ಇಬ್ಬರು ಯಾರನ್ನ ಒಬ್ರು ಕಾಂಪ್ರಮೈಸ್ ಆಗುತ್ತೆ. ಇಬ್ಬರೂ ಕಿತ್ಲಾಡ್ಕೊಂಡು ಇಬ್ಬರು ಇಲ್ಲ, ಅದು ಲವ್ ಆಗಲ್ಲ. ಇಬ್ಬರು ಒಂದಾಗಿರೋದೇ ಲವ್, ನನ್ನ ಒಪಿನಿಯನ್. ಹಾಂ ಥ್ಯಾಂಕ್ಸ್ ಅಣ್ಣ. ನೆಕ್ಸ್ಟ್ ಮೀಟಿವ್ ಅಣ್ಣ, ಆಗ ಗುಡ್ ಡೇ ಗೈಸ್. ನೋಡಿದ್ರ ಅಣ್ಣ ಏನಂತ ಹೇಳ್ಕೊಂಡು ನಾನು ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ. ನೆಕ್ಸ್ಟು ಮುಂದೆ ಇನ್ನೊಬ್ರನ್ನ ಕೇಳಿದಾಗ ಸಿಗೋಣ ಗೈಸ್. ಆಮೇಲೆ ಯೋಚನೆ ಮಾಡೋಣ ಏನೇನು ಹೇಳಿದ್ರು ಅಂತ. ಸಿಗೋಣ ಗೈಸ್ ಮುಂದೆಗಡೆ ಗೈಸ್. ಇವಾಗ ಏನಂತ ಅಂದರೆ, ನೋಡ್ತಾ ಇದ್ದೀರಾ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಆ ಬಸ್ ನಿಲ್ಸಿರೋ ಹತ್ರ ಒಂದು ಹುಡುಗರು ನಿಂತವ್ರೆ. ಅವ್ರನ್ನ ಕೇಳೋಣ ಗೈಸ್. ಬ್ರದರ್ಸ್ ನಿಂತವ್ರೆ, ಅವ್ರನ್ನ ಕೇಳೋಣ ಯಾರನ್ನಾದ್ರೂ ಒಬ್ಬರನ್ನ. ಲವ್ ಅಂದರೆ ಏನು ಅಂತ ಸ್ಪೆಕ್ಸ್ ಹಾಕ್ಕೊಂಡಿರೋರನ್ನ ಕೇಳೋಣ ಗೈಸ್. ಬನ್ನಿ ಹೋಗೋಣ ಇವಾಗ. Excuse me bro, can I make a video? YouTube content creator, can I make a video? I will ask a question for you. No, it's okay. Bro, ನಾನು ನಿಂಗೊಂದು ಕ್ವಶನ್ ಕೇಳ್ತೀನಿ, ಹೇಳ್ತೀರಾ? ಬ್ರೋ ನೀವು ಹೇಳ್ತೀರಾ? ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ಯೂಟ್ಯೂಬ್ ಮಾಡಿದೆ ಕಂಟೆಂಟ್ ಮಾಡ್ತಾಯಿದ್ದೀನಿ, ಒಂದು ಕ್ವಶನ್ ಕೇಳ್ತೀನಿ, ಹೇಳ್ತೀನಿ. ನಿಮ್ಗೆ ಒಪ್ಪಿಗೆ ಇದ್ದರೆ ವಿಡಿಯೋ ಮಾಡ್ತೀನಿ ಗೈಸ್. ಈ ಅಣ್ಣ ಫೈನಲಿ ಒಪ್ಕೊಂಡಿದ್ದಾರೆ ಕ್ವಶನ್ ಕೇಳ್ರಿ ಅಂತ.
ಬನ್ನಿ ಗೈಸ್ ಕೇಳೋಣ ಇವಾಗ. ನಿಮಗೆ ಲವ್ ಬಗ್ಗೆ ಇರೋ ಒಪಿನಿಯನ್ ಏನು ಸ್ವಲ್ಪ ಜೋರಾಗಿ ಹೇಳ್ರಿ ಬ್ರೋ. ಬ್ರೋ ಲವ್ ಬಗ್ಗೆ ಏನಿಲ್ಲ ಬ್ರೋ, ಇವಾಗ ಯಾರು ಟ್ರೂ ಲವ್ ಮಾಡಲ್ಲ. ಹಾಂ. ಸೊ ಹುಡುಗ ಮಾಡಿದ್ರೆ ಹುಡುಗಿ ಮಾಡಲ್ಲ, ಹುಡುಗಿ ಮಾಡಿದ್ರೆ ಹುಡುಗ ಮಾಡಲ್ಲ. ಹಾಂ ಬ್ರೋ. ಸೊ ಲವ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಎಲ್ಲ ಏನಿಲ್ಲ ಬ್ರೋ, ಸಿಂಗಲ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬೋಡಿ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನನಗೆ ಸಿಂಗಲ್ ಬ್ರೋ. ನೈಸ್ ಬ್ರೋ, ಥ್ಯಾಂಕ್ಸ್ ಬ್ರೋ, ನೈಸ್ ಟು ಮೀಟ್ ಯು. ಹ್ಯಾವ್ ಅ ನೈಸ್ ಡೇ ಬ್ರೋ. ಇದೆಯಾ? ಹಾಂ ಬ್ರೋ, ನಮ್ದು ನಾವು ವ್ಲಾಗರ್. ಹೌದಾ? ಗೈಸ್ ಹೊಸ ವ್ಲಾಗರ್ ಪರಿಚಯ ಆದ್ರು ಬ್ರೋ, ನಮ್ಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ ಬ್ರೋ. ನಾನು ಇನ್ನ ಇವಾಗ ನಮ್ದು ವ್ಲಾಗರ್ ನಿಮ್ದು ಪೇಜ್ ಗಿಲ್ಟ್ ಬ್ಲಾಗ್ಸ್ ಇನ್ಸ್ಟಾ. ಅದೇ ಬ್ರೋ, ಯೂಟ್ಯೂಬಲ್ಲಿ ಹಂಗೆ ಮಾಡಿಬಿಡಿ ಬ್ರೋ. ಯೂಟ್ಯೂಬ್ಗೆ ಹೋಗ್ಬೇಕಾಯ್ತು ಬ್ರೋ ಡೈರೆಕ್ಟು. ಸೇಮ್ ಗಿಲ್ಟ್ ಬ್ಲಾಗ್ಸ್ ಇನ್ಸ್ಟಾ. ಹಾಂ ಬ್ರೋ, ಥ್ಯಾಂಕ್ಸ್ ಬ್ರೋ, ನೈಸ್ ಟು ಮೀಟ್ ಯು ಬ್ರೋ. ಹ್ಯಾವ್ ಅ ನೈಸ್ ಡೇ ಗೈಸ್. ಬನ್ನಿ ಗೈಸ್, ಇವಾಗ ಮುಂದೆ ಡ್ರಾಪ್ ಹಾಕ್ಬಿಟ್ಟು ನೆಕ್ಸ್ಟು ಯಾರನ್ನ ಕೇಳೋದು ಅಂತ ನೋಡೋಣ. ಸಕ್ಕತ್ತಾಗಿ ಹೇಳಿದ್ರು ಗೈಸ್. ಹುಡುಗ ಲವ್ ಮಾಡಿದ್ರೆ ಹುಡುಗಿ ಲವ್ ಮಾಡಲ್ಲ, ಹುಡುಗಿ ಲವ್ ಮಾಡಿದ್ರೆ ಹುಡುಗ ಲವ್ ಮಾಡಲ್ಲ. ಈ ಕಾಲದಲ್ಲಿ ಟ್ರೂ ಲವ್ವೇ ಇಲ್ಲ. ಹಂಗೆ ಗೈಸ್. ಅವಣ್ಣ ಲಾಸ್ಟಲ್ಲಿ ಇನ್ನೊಂದು ಮಾತು ಹೇಳಿದ್ರು, ಏನಂತಂದರೆ ಏನೋ ಹುಡುಗ ಹುಡುಗಿನ ಸಾರಿ ಅವ್ರು ಹೇಳಿದ್ರು ಬಿಡ್ರಿ, ಅವ್ರು ಹೇಳಿದ್ದು ಬೇರೆ ಥರ ಇತ್ತು. ನಾನು ಹೇಳ್ತೀನಿ ಕೇಳಿಸ್ಕೊಟ್ರಿ ಗೈಸ್. ನನ್ನ ಅಭಿಪ್ರಾಯ ಏನು ಗೊತ್ತಾ, ಹುಡುಗ ಒಂದು ಹುಡುಗ ಕರೆಕ್ಟಾಗಿ ಅವಳ ಗುಣನ ಇಷ್ಟಪಟ್ಟರೆ ಆ ಹುಡುಗ ಅವಳ ಜೊತೆ ಏನೇ ಕ್ಷಣ ಬಂದ್ರೇನು, ಎಂಥ ಕ್ಷಣ ಬಂದ್ರೇನು ಇರೋದಕ್ಕೆ ರೆಡಿಯಾಗಿರ್ತಾನೆ ಅಂತ ಅರ್ಥ ಆಗುತ್ತೆ. ಒಬ್ಬರನ್ನ ಹುಡುಗಿನ ನೋಡಿ ಇಷ್ಟಪಟ್ರೆ ಅವಳು ಗುಣನಲ್ಲ, ಅವಳನ್ನ ನೋಡಿ ಇಷ್ಟಪಟ್ಟಿರ್ತೀರ ಹೊರತು ಅವಳ ಜೊತೆ ಇರಬೇಕು ಅಂತಲ್ಲ. ಹಂಗೆ ಏನಾದರೂ ಲವ್ ಮಾಡಿದ್ರೇನು ಆ ಲವ್ ಕೊನೆ ಅಲ್ಲ ಗೈಸ್. ಅದು ನನ್ನ ಅಭಿಪ್ರಾಯ. ಅವಳ ಗುಣ ನೋಡಿ ಅವಳ ಜೊತೆ ಕೊನೆವರೆಗೂ ಇರಬೇಕು ಅನ್ಕೊತಿರಲ್ಲ, ಅದು ಟ್ರೂ ಲವ್. ದಟ್ಸ್ ಕಾಲ್ಡ್ ಲವ್ ಗೈಸ್. ಏನೇ ಕಷ್ಟ ಬರಲಿ ಜೊತೆಗಿರ್ತೀನಿ, ಅಲ್ಲಿ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದ್ರೇನು ಜೊತೆಗಿರ್ತೀನಿ ಅನ್ನೋದನ್ನೇ ಲವ್ ಅನ್ನೋದು. ಬನ್ನಿ ಗೈಸ್, ಇವಾಗ ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ, ಆಲ್ರೆಡಿ 8:30 ಆಗೋಗ್ಬಿಟ್ಟಿದೆ. ಇವಾಗ ಡ್ರಾಪ್ಗಳು ಹಾಕೋಣ. ನಮ್ಮ ಮುಖಕ್ಕೆ ಯಾರಾದರೂ ಡ್ರಾಪ್ ಕೊಡ್ರಪ್ಪ, ಯಾಕ್ರಪ್ಪ ನಾವೇನಪ್ಪ ತಪ್ಪು ಮಾಡಿದ್ರಿ. ಮನೆಗೆ ಡ್ರಾಪ್ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಯಾರು ಡ್ರಾಪೇ ಕೊಡೋಲ್ಲ ಗುರು, ಅದೇ ವಿಚಾರ. ಮನೆಗೆ ಸಿಗೋಣ ಗೈಸ್. ಫೈನಲಿ ಒಂದು ಹಿಂದಿ ಅಣ್ಣ ಡ್ರಾಪ್ ಕೊಟ್ಟಿದ್ದಾರೆ. ಅವ್ರಿಗೆ ವಿಡಿಯೋ ಮಾಡೋದು ಇಷ್ಟ ಇಲ್ಲ ಅಂತ ವಾಯ್ಸ್ ಓವರ್ ಮಾತ್ರ ಕೇಳೋಣ. ಒಟ್ಟಲ್ಲಿ ವಿಡಿಯೋ ಮಾಡಲೇಬೇಕಲ್ಲ, ವಾಯ್ಸ್ ಓವರ್ ಮಾತ್ರ ಕೇಳಿಸ್ಕೊಳ್ಳೋಣ. ಏನಂತಾರೆ ಹಿಂದಿನಲ್ಲೇ ಹೇಳ್ತಾರೆ ಅವ್ರು, ಹಿಂದಿ ಆಗಲಿ ಇಂಗ್ಲೀಷಲ್ಲಾಗಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳೋಣ. ಗೈಸ್ ಫೈನಲಿ ಲೊಕೇಶನ್ ರೀಚ್ ಆಗಿದ್ರಿ. ಇವಾಗ ಕೇಳೋಣ ಬೈ. ಗೈಸ್ ಅವ್ರದ್ದು ವಿಡಿಯೋ ಬರಲ್ಲ ಅಷ್ಟೇ. गैस आप तुम्हारे को लव का मतलब क्या है? लव का तुम्हारा क्या समझता? अच्छा समझता है क्या? इसके बारे में ज़्यादा नॉलेज नहीं है. ओके ब्रो, नाइस टू मीट यू ब्रो. हैव अ नाइस डे. इंग्लिश में ही बोलो. ओके ಗೈಸ್, ಅಣ್ಣಗೆ ಲವ್ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಇವಾಗ ನೆಕ್ಸ್ಟು ಗೈಸ್ ಡ್ರಾಪ್ ಹಾಕ್ಬಿಟ್ಟು ಕೇಳೋಣ. ಬ್ರೋ ಒಂದು ಕ್ವಶನ್ ಕೇಳ್ಬೋದಾ? ವಿಡಿಯೋ ಮಾಡಿದೆ ಯೂಟ್ಯೂಬ್ ಚಾನಲ್ಲು. ಸಿಂಗಲ್ ಕ್ವಶನ್ ಬ್ರೋ. ಓಕೆ ಬ್ರೋ. ಗೈಸ್ ಅವಣ್ಣಗೂ ಕೇಳಿದೆ, ಅವಣ್ಣ ಇಲ್ಲ ಅಂತಂದ್ಬಿಟ್ರು. ಅಣ್ಣ ಧೂಳ್ ಮಣ್ಣಲ್ಲಿ ಸ್ಕಿಡ್ ಹೊಡಿತಾವನೆ ಮುಂದಿನ ಬ್ರೇಕ್ ಇಟ್ಬಿಟ್ಟು. ಬನ್ನಿಗೆ ಡ್ರಾಪ್ ಹಾಕ್ಬಿಟ್ಟು ಸಿಗೋಣ. ಗೈಸ್ ನನ್ನ ಪ್ರಕಾರ ಏನು ಗೊತ್ತಾ, ಡ್ರಾಪ್ ಹಾಕೋದಕ್ಕಿಂತ ಹುಡುಗರಿಗೆ ಹಾಕಬೇಕು ಗೈಸ್. ಅಂದರೆ ಕಾಲೇಜ್ ಆಗಲಿ ಕೆಲ್ಸಕ್ಕಾಗಲಿ ಹೋಗ್ತಾ ಇರ್ತಾರೆ, ಅಂಕಲ್ಗಳಾಗಿದ್ರೆ ಬೈದು ಬಿಡ್ತಾರೆ ಗೈಸ್ ಪಕ್ಕ, ಅದಂತೂ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂಕಲ್ಗಳಿಗೆ ಹಾಕ್ಬೇಕಾ ಬೇಡ ಅಂತ. ಯಾರು ಬರ್ತಾನೆ ಇಲ್ಲ ಗೈಸ್, ಫುಲ್ಲು ಸೈಕ್ ಅನ್ಕೊಳ್ರಿ.
ಎಷ್ಟು ಸೈಕಾತ ಇದ್ದೀನಿ ಅಂದರೆ ನನ್ನ ಮುಖಕ್ಕೆ ಒಂದು ಡ್ರಾಪ್ ಸಿಗ್ತಾ ಇಲ್ಲ. ಅಷ್ಟು ಚೀಪ ನಾನು ಹೇಳಿ, ಅಷ್ಟು ಚೀಪ. ಅಯ್ಯೋ, ಹಳೆ ಥರ ವಿಡಿಯೋ ಮಾಡಂಗಿದ್ದೀರ. ಸಕ್ಕತ್ತಾಗಿ ಹೇಳ್ತಾ ಇದ್ದೆ ಗುರು. ಲವ್ ಅಂದರೆ ಏನಂತ ಸಕ್ಕತ್ತಾಗಿ ಕೇಳಿಸೋಣ ಮೈಂಡ್ ಬ್ಲಾಕ್ ಆಗಿಬಿಡ. ಈ ವಿಡಿಯೋನ ಬೇಡಪ್ಪ ಇದು ಬಿಡೋಣ ಅನ್ಸ್ಬೇಕು. ಆ ಥರ ಹೇಳ್ತಾ ಇದ್ದೆ ನನ್ನ ಭಾಷೆನಲ್ಲಿ. ಆದರೆ ಏನು ಮಾಡೋದು, ಅದೆಲ್ಲ ಓಡಲ್ಲ ಗೈಸ್. ಒಳ್ಳೆಯವರಾಗಬೇಕು, ಒಳ್ಳೆಯವರಾಗಬೇಕು. ಟ್ರೈ ಮಾಡೋಣ ಗೈಸ್. ಇಲ್ಲಿ ಒಂದು ಅಂಕಲ್ ಅವರೇ, ಕೇಳೋಣ ಏನಂತಾರೆ ಅಂತ. ಅಣ್ಣ ವಿಡಿಯೋ ಮಾಡ್ಬೋದಾ? ವಿಡಿಯೋ ಯೂಟ್ಯೂಬ್ ಚಾನಲ್ಲು. ನಾನು ನಿಮ್ಮನ್ನ ಒಂದು ಕ್ವಶನ್ ಕೇಳ್ತೀನಿ, ಅದು ಏನಂತ ಹೇಳ್ತೀರಾ? ಏನಂತ ಅಂದರೆ ಲವ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಂ, ಲಾಸ್ ಆಫ್ ಪೇ ಮಗ. ಹಾಂ, ಸುಮ್ಮನೆ ಲಾಸ್ ಆಫ್ ಪೇ. ಹಾಂ, ಈ ಕಾಲದಲ್ಲಿ ಯಾವುದೋ ನಿಜ ಲವ್ ಯಾವುದೂ ಇಲ್ಲ. ಹಾಂ, ವೆರಿ ಸುಳ್ಳೆ. ಸುಮ್ಮನೆ ಅದು ತಲೆ ಕೆಟ್ಕೊಂಡು ನಾವು ಬದುಕೊಳ್ಳೋ ಬದಲು ನಾವು ಕಷ್ಟ ಬಿಟ್ಟು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಷ್ಟೇನಾ? ಅಷ್ಟೇ. ನೈಸ್ ಅಣ್ಣ, ನೈಸ್ ಟು ಮೀಟ್ ಯು. ಹ್ಯಾವ್ ಅ ಗುಡ್ ಡೇ ಅಣ್ಣ. ಥ್ಯಾಂಕ್ ಯು. ಗೈಸ್ ಅಣ್ಣ ಏನಂತ ಅಂದರು ಅಂದರೆ, ಕೇಳಿಸ್ಕೊಂಡಿಲ್ಲ, ಹಂಗೆ ಕೇಳಿಸಲ್ಲ ಗೈಸ್. ಆಲ್ರೆಡಿ ಮೈಕ್ ಇರಬೇಕು ಎಲ್ಲದಕ್ಕೂ. ಅಣ್ಣ ಏನಂದರು ಅಂದರೆ, ಲವ್ ಮಾಡೋದಕ್ಕಿಂತ ಕಷ್ಟ ಬಿದ್ಕೊಂಡು ದುಡ್ದುಬಿಟ್ಟು ತಿನ್ನೋದೇ ಎಷ್ಟೋ ಮೇಲು ಅಂತ ಅಂದರು ಗೈಸ್. ಚೆನ್ನಾಗಿತ್ತು ವಾಕ್ಯ. ಗೈಸ್ ಇವಾಗ ಡ್ರಾಪ್ ಹಾಕ್ಬಿಟ್ಟು ಸಿಗೋಣ ಗೈಸ್. ಹೋಗ್ತಾ ಇದ್ದೀವಿ, ಲೊಕೇಶನ್ಗೆ ರೀಚ್ ಆಗೋಗ್ತೀವಿ ಗೈಸ್ ಇನ್ನೊಂದು 10 ನಿಮಿಷದಲ್ಲಿ ಅಂದ್ಕೊಳ್ಳಿ. ಗೈಸ್ ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ಇವಾಗ ಅಣ್ಣಂಗೆ ಕೇಳೋಣ ಏನಂತ. ಬ್ರೋ, ನಿಮಗೆ ಲವ್ ಅಂದರೆ ಏನು ನಿಮ್ಮ ಪ್ರಕಾರ? ಲವ್ ಅಂದರೆ ನೋಡಪ್ಪ, ಅದು ಜಸ್ಟ್ ಟೈಮ್ ಪಾಸ್ಗೋಸ್ಕರ ಲವ್ ಮಾಡೋದು ಜನ. ಹಾಂ, ಯಾರು ನಿಯತ್ತಾಗಿ ಒಬ್ರು ಲವ್ ಮಾಡೋದೇ ಇಲ್ಲ. ಹಾಂ. ಜಸ್ಟ್ ಓನ್ಲಿ ಟೈಮ್ ಪಾಸ್ ಅಷ್ಟೇ ಅದು. ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ. ಹಾಂ, ಅಷ್ಟೇ. ಥ್ಯಾಂಕ್ಸ್. ನೈಸ್ ಟು ಮೀಟ್ ಯು ಅಣ್ಣ. ಹ್ಯಾವ್ ಅ ಗುಡ್ ಡೇ. ಓಕೆ, ಬಾಯ್ ಬಾಯ್. ಗೈಸ್ ಬನ್ನಿ ಗೈಸ್, ಇವಾಗ ಓನರ್ ಮನೆ ಹತ್ರ ಹೋಗೋಣ. ಅವ್ರ ಮಗನ ಫಸ್ಟ್ ರೋಡ್ ಕ್ರಾಸ್ ಮಾಡಬೇಕು. ಅವ್ರ ಮಗನ ಏನೋ ಸ್ಕೂಲಿಗೆ ಬಿಡಬೇಕಂತೆ. ಇವಾಗ ಅವ್ರ ಓನರ್ ಮನೆ ಹತ್ರ ಹೋಗ್ಬಿಟ್ಟು ಮುಂದಿನ ಕಾರ್ಯನ ಆಮೇಲೆ ನೋಡೋಣ ಗೈಸ್. ಅಣ್ಣ, ನಿಮ್ಮ ಪ್ರಕಾರ ಲವ್ ಅಂದರೆ ಏನು? അത് എന്നെ ഞാൻ ചോദിച്ചു. ಹಾಂ, മലയാളത്തിൽ പറയാൻ എനിക്കറിയാം. ಹಾಂ, ഇത് നെയ്മ് ഒരു ഏജ് 20. ಹಾಂ, ಹೋಗ್ತಾರೆ ಸೊ ಹೋಗ್ಬೋದಿದ ಅದರಿ ಈಗ ಲೆಫ್ಟ ರೈಟ್ ಸ್ಟ್ರೈಟ್. ದೇವರು ಮಾಮೂಲು ಏಯ್ പറഞ്ഞോട. ಗೈಸ್ ಹೆಣ್ಣು ಏನು ಮಾತಾಡ್ದ ಅಂತಾನೆ ಗೊತ್ತಾಗ್ತಾ ಇಲ್ಲ. ಓನರ್ ಮನೆ ಹತ್ರ ಹೋಗ್ಬಿಟ್ಟು ಸಿಗೋಣ. ಸೊ ಗೈಸ್ ಫೈನಲಿ ಅಂಗಡಿ ಹತ್ರ ಬಂದಿದ್ದೀನಿ. ಅವರ ಏನೋ ಓನರ್ ಮಗನ ಏನೋ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಇವಾಗ ಬೀಗ ತಗೊಂಡು ಓಪನ್ ಮಾಡೋಣ ಗೈಸ್ ಅಂಗಡಿ ಬಾಗಲ್ನ. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಟಟ್ಟಾ ಬೈ ಬೈ. ಸೀನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್. ಖುಷಿಯಾಗಿರಿ. ನೀವು ಪ್ರೀತಿಸಿದವರು ಇನ್ನೊಬ್ಬರನ್ನ ಪ್ರೀತಿಸ್ತವ್ರೆ ಅಂತಂದ್ರೆ ಅವ್ರವ್ರ ಪ್ರೀತಿಸ್ಕೊಳ್ಳಿ ಬಿಡಿ. ಯಾಕೆ ಅಂತಂದ್ರೆ ನಿಜವಾಗ್ಲೂ ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇದ್ರೆ ಅವ್ರು ಇನ್ನೊಬ್ಬರನ್ನ ಪ್ರೀತಿಸ್ತಾ ಇರ್ಲಿಲ್ಲ.